ಕುಶಾಲನಗರ ತಾಲೂಕು ಹೇರೂರು ಗ್ರಾಮದ ಒಕ್ಕಲಿಗ ಸಂಘದ ವತಿಯಿಂದ ಮಾಜಿ ಸೈನಿಕ ಕೆಎಸ್ ಸುರೇಶ್ ಅವರಿಂದ ಸನ್ಮಾನ ಮಾಡಲಾಯಿತು. ಹೇರೂರಿನ ದಿವಂಗತ ಕಟ್ಟದಗದ್ದೆ ಸುಬ್ಬಯ್ಯ ನೀಲಮ್ಮ ಅವರ ಪುತ್ರನಾಗಿರುವ ಸುರೇಶ್ ಅವರು 1995ರಲ್ಲಿ ಸೇನಾ ಕರ್ತವ್ಯಕ್ಕೆ ಸೇರಿ 28 ವರ್ಷಗಳು ಸೇವೆಯನ್ನು ಸಲ್ಲಿಸಿ ಕೊನೆಯದಾಗಿ ಎನ್ಎಸ್ಜಿ ಬ್ಲ್ಯಾಕ್ ಕ್ಯಾಟ್ ಕಮಾಂಡ್ಸ್ ಆಗಿ ನಿವೃತ್ತಿಗೊಂಡಿದ್ದಾರೆ. ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿ ವಿಜೇತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಅಧ್ಯಕ್ಷರಾದ ಬಿಎಸ್ ವಸಂತ್, ಉಪಾಧ್ಯಕ್ಷರಾದ ನಂಜೇಗೌಡ, ಕಾರ್ಯದರ್ಶಿ ಅರುಣ್ ಕುಮಾರ್ ಹಾಗೂ ಸದಸ್ಯರು ಮತ್ತು ಕುಟುಂಬ ವರ್ಗದವರು ಹಾಜರಿದ್ದರು. ನನಗಾಗಿ ಆಮಂತ್ರಣ ಕೊಟ್ಟಿರುವಂಥ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಊರಿನ ಹಿರಿಯರು ಹಾಗೂ ಸಹೋದರರಿಗೆ ಹೃದಯಪೂರ್ವಕವಾಗಿ ಇಷ್ಟು ದೊಡ್ಡ ಸನ್ಮಾನ ಕೊಡಿ ತುಂಬ ಖುಷಿಯಾಯಿತು. ಬಾಕಿ ಆಲ್ರೆಡಿ ನಾನು ಸರ್ವಿಸ್ ಎಲ್ಲ ಹೇಳಿದರು. ದೇಶದ ಯಾವ ಮೂಲನೂ ಬಿಡಲಿಲ್ಲ. 28 ಸುದೀರ್ಘ, ತುಂಬ ಸುದೀರ್ಘ. ಆಪ್ಷನ್ ಇರುತ್ತೆ. ಎಲ್ಲರೂ ಕೇಳಿದ್ರು ನಾನು ಇನ್ನೂ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ. ಇನ್ನೂ ಸ್ವಲ್ಪ ಜನ ಕೇಳಿದರು 17 ವರ್ಷಕ್ಕೆ ಬರ್ಬೋದಿತ್ತಲ್ಲ, ಯಾಕೆ ಬರಲಿಲ್ಲ. ಆರ್ಮಿ ಅಂತ ಹೇಳೋದು 17 ವರ್ಷ ಮಿನಿಮಮ್, 28 ವರ್ಷ ಅಂತ ಹೇಳೋದು ಮ್ಯಾಕ್ಸಿಮಮ್. ಇನ್ನೂ 2 ವರ್ಷ ಮಾಡ್ಬೋದಿತ್ತು. ನಾನು ಅಕಸ್ಮಾತ್ ಇನ್ನೂ 2 ವರ್ಷ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರ ಸರ್ವಿಸನ್ನು ಕಿತ್ಕೊಂಡು ನಾನು ಮಾಡಬೇಕು. ಆ ರೀತಿ ಆಪ್ಷನ್ ಇತ್ತು. ಆ ರೀತಿ ಆಪ್ಷನ್ ನನಗೆ ಇಷ್ಟ ಆಗಲಿಲ್ಲ. ನಾನು ಒಂದ್ಸರಿ ಮನಸ್ಸು ಮಾಡಿದ್ದೆ, 28 ವರ್ಷ ಮಾಡಿದ್ದು ಸಾಕು, ಹೋಗೋಣ ಅವ್ರ ಕಡೆ ಅಂತ. ನಮ್ಮ ಏರೂರಿನ ಹೆಮ್ಮೆಯ ಪುತ್ರ ಶ್ರೀಮಾನ್ ಕೆಎಸ್ ಸುರೇಶ್ ಅವರ ಬಗ್ಗೆ ಹೆಮ್ಮೆಯಿಂದ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡುವಳಾಗಿದ್ದರು. ಶ್ರೀಯುತರು ಏರೂರು ಗ್ರಾಮದ ದಿವಂಗತ ಕಟ್ಟದಗದ್ದೆ ಸುಬ್ಬಯ್ಯನವರು ಮತ್ತು ನೀಲಮ್ಮ ಇವರ ಸುಪುತ್ರರಾಗಿ ದಿನಾಂಕ 3/10/1976ರಂದು ಜನ್ಮ ತಾಳಿದರು. ಇವರ ವಿದ್ಯಾಭ್ಯಾಸವು ಏರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭವಾಯಿತು. ಅನಂತರ ಪ್ರೌಢ ಹಾಗೂ ಪದವಿ ಪೂರ್ವ ಓದನ್ನು ಮುಗಿಸಿ ಭಾರತ ಸೇನಾ ಪಡೆಗೆ ಆಯ್ಕೆಯಾದರು. ಇವರು ದಿನಾಂಕ 17/12/1995ರಲ್ಲಿ ಸೇನಾ ಕರ್ತವ್ಯಕ್ಕೆ ಸೇರಿ 28 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿರುತ್ತಾರೆ. ಅವರು ತಮ್ಮ 28 ವರ್ಷಗಳ ಸೇವೆಯಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ಈ ನಿವೃತ್ತಿ ಜೀವನವು ಅವರ ಸಂಸಾರದೊಂದಿಗೆ ಸುಖ, ಸಂತೋಷ, ನೆಮ್ಮದಿಯನ್ನು ನೀಡಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. videographer